ಇಲ್ಲ ಟೈಮ್ ಅಂತೂ 6 ಆಗ್ಯದ್ರಿ. ಕಸದ ಹುಡುಗದ ಎಲ್ಲ ಆಗ್ಯದ. ನಾವೊಂದು ದಿವಸ ಬಾಂಡಿ ಹೊತ್ತಿಕ್ಕೆ ಹೋಗು. ನಮ್ಮ ಜಟ್ಟು ಮರಿ ಅಂತೂ ಈಗ ಎದ್ದು ಹೊಂಟದು ಕಣ್ಣು ಮುಚ್ಕೊಂಡು ತಂಬೋಗು. ನಮ್ಮ ಜಟ್ಟು ಅಂತೂ ಹೋಗಿ ಕಲ್ಲಂಗಡಿ ನಿಂದ್ರಿಸಿದ್ನು. ನಡ್ಲಿಗಿತ್ತಾವ ಹ್ಯಾಂಗ ನಡ್ಲಿಗಿತ್ತಾವಪ್ಪ? ಸರಿ ಚಿಲ್ಲರೆ ಕೊಡ್ರಿ ಅವ ಬಾ. ಬಾರಪ್ಪ ಕಾಲು ಸುಡ್ತಾವ ಬಾ. ಈ ಕಡೆ ಬಾ, ಗಾಡಿ ಬರ್ತಾವ. ಯಾಕೆ ಕತ್ತಪ್ಪ ಯಾಕೆ ಚುರುಗತ್ತೀವಿ? ಏಯ್ ಬಿಡು, ಪತ್ರ ಹೇಳಿದು ಹೋಗ್ರಿ ಹೋಗು ಮಾರಕ್ಕೆ. ನಮ್ಮ ಜಟ್ಟಿಂದ ಕಿರಿಕಿರಿ ಇವತ್ತ ಕಲ್ಲಂಗಡಿ ತೊಗೊಂಬಂದಾನ್ರಿ. ಇವತ್ತು ಸಾಲಿ ಇದ್ದಿದ್ದಿಲ್ರಿ ಒಂದು. ಇವತ್ತು ಮತ್ತೆ ಸುಟ್ಟಿ ಇತ್ತು ಸಾಲಿ, ಹಾಗಾಗಿ ಮಾರ್ಲಿಕ್ಕೆ ಮಂದಿ ಊರಾಗ ಕಲ್ಲಂಗಡಿ ಅಂತೂ ಕಲ್ಲಂಗಡಿ ಬೇಕಂತ ಜಳ ತೆಗೆದು ತೊಗೊಂಬಂದಾನ. ಆನೆಲ್ಲ ಕರ್ಕೊಂಡ್ ಹೋಗು ಜಟ್ಟು. ನಮ್ಮಲ್ಲಿ ಎಲ್ಲರೂ ಊಟ ಮಂದಿ ಊರೆಟ್ಟಗಳು ಆಚು ಮಂದಿ ಬಲ್ಲಿ ಊಟ ಬಲ್ಲಿ. ಈಗ ಹೊಸ ಮಂದಿ ಕಲ್ಲಂಗಡಿ ಕೊಡ್ತಿದ್ರಾಗ ಸಾಲ್ತದ ಅದು ಒಂದೇ ತಂದ. ಹಾಂ ಅಟ್ಟಿಟ್ಟೆ ಕೊಡ್ತಿ. ಇದು ಊಟ ಊರೆಟ್ಟದ ಒಟ್ಟು ಮಂದಿ ಬರತ್ತಿಲ್ಲ. ಅಂಗಡಿ ತೊಗೊಂಬಂದಿದ್ದ ಕಲರ್ ಅಂತೂ ಏನು ಜಾಸ್ತಿ ಅಷ್ಟೇನು ಕಡಾಕ್ ಇದ್ದಿದ್ದಿಲ್ಲ. ಯಾವುದೇ ಎಷ್ಟೊಂದು ಕೊಯ್ದು ನೋಡಿದ್ರು ಭೀ ಒಂದು ಸ್ವಲ್ಪ ಕಲರ್ ಒಂದು ಸ್ವಲ್ಪ ಬಿಸಿಲು ಭಾಳ ಅದಲ್ರಿ. ಈಗ ಬಿಸಿಲಿಗೆ ಜಾಸ್ತಿ ಕಲ್ಲಂಗಡಿ ಅಂತೂ ಬರಾಬರಿ ಇದ್ದಿದ್ದಿಲ್ಲ. ಅಷ್ಟೇ ಇದೊಂದು ಚಂದ ಇತ್ತು ಕಲ್ಲಂಗಡಿ. ಅದಕ್ಕಾಗಿ ತುಟ್ಟಿ ಇವತ್ತಂತೂ ಒಂದು ಕಲ್ಲಂಗಡಿ ತೊಗೊಂಬಂದಿದ್ರಿ. ನಮ್ಮ ಜಟ್ಟುಂದು ಭಾಳ ಕುರಿಕುರಿ ಆಗಿತ್ತು. ಇವತ್ತು ಸಾಲಿ ಇದ್ದಿಲ್ಲ ರೀ, ಮನೆಗೆ ಇದ್ದನು. ಅದಕ್ಕಾಗಿ ಮಧ್ಯಾಹ್ನದಾಗ ಮಾರ್ಲಿಕ್ಕೆ ಬಂದೀವಿ, ಕಲ್ಲಂಗಡಿ ಬಂದೀವಿ ಇಲ್ಲಿ. ನನಗೆ ಕಲ್ಲಂಗಡಿ ಬೇಕಾಗಿತ್ತು, ಯಾಕಂದ್ರೆ
ಜಟ್ಟಿಗೆ ತಿಲ್ಲಕ್ಕೆ ಭೀ ಆಯಿತು ಮತ್ತು ತುಟಿ ಫುಟಿ ಮಾಡ್ಬೇಕಂತೇಳಿ ಕೇಸಿಂದ ಕಲ್ಲಂಗಡಿ ಬರ್ತಾವನಂತೇಳಿ ನೋಡುತ್ತೀನಿ ನಾನು. ಅದ್ರಾಗಿಟ್ಟು ಇವತ್ತು ಬಂದೀವಿ ಕಲ್ಲಂಗಡಿ ಮಾರ್ಲಿಕ್ಕೆ. ನಮ್ಮ ಜಟ್ಟಿಗಂತೂ ಒಂದು ಸ್ವಲ್ಪ ಜಗಳ ತೆಗೆದೀನಿ ರೀ ಕಲ್ಲಂಗಡಿ ಬೇಕಂತೇಳಿ. ಅದಕ್ಕೆ ಈ ಕಲ್ಲಂಗಡಿ ಜಟ್ಟಿಗೆ ತಿಲ್ಲಕ್ಕೆ ಭೀ ಆಯಿತು, ನನಗೆ ತುಟಿ ಫುಟಿ ಮಾಡ್ಲಿಕ್ಕೆ ಭೀ ಆಯ್ತು ಅಂತೇಳಿ ಕೇಸಿಂದ ಒಂದು ತೊಗೊಂಡು ಬಂದಿದ್ದ. ಆದ್ರೆ ಇನ್ನೂ ಮಾಡ್ಬೇಕ್ರಿ, ಬಿಸಿಲಂತೂ ಭಾಳ ಅದ ಈಗ ಮಾಡ್ಬೇಕಾದ್ರೆ. ಅದಕ್ಕೆ ಈಗ 4ಲಿಂತ ಮಾಡ್ಬೇಕಲ್ಲತ್ತೀನಿ, ಇವತ್ತು ತುಟಿ ಫುಟಿ ಮಾಡಿ ನೋಡ್ಬೇಕಲ್ಲತ್ತೀನಿ. ನಾನು ಏನೋ ಫಸ್ಟ್ ಮಾಡತ್ತೀನಿ. ಒಂದಿಷ್ಟು ನಾ ಯಾವಾಗ ತಂದ್ರೆ ಭೀ ತುಟಿ ಫುಟಿ ಅಂತೂ ರೆಡಿಮೇಡೇ ತರ್ತಿದ್ರಿ ಬೇಕ್ರಿ ಅಂದು. ಆದ್ರೆ ರೆಡಿಮೇಡ್ ಅಂತೂ ಈಗ ಏಸಿನ ಆಯ್ತು ತಂದಿದ್ದಿಲ್ಲ, ಹೋಗಿದ್ದಿಲ್ಲ. ಇಲ್ಲಂತೂ ನಮ್ಮ ಊರಾಗಂತೂ ಬೇಕ್ರಿಗಳಿಲ್ಲ, ಹೋದ್ರೆ ಪೇಟೆಗೆ ಅಫ್ಜಲ್ಪುರ ಹೋದರೆ ತರಬೇಕು ಅವು. ಏನೋ ಬೇಕ್ರಿ ಐಟಮ್ಸ್ ಏನು ಬೇಕಾದ್ರೂ ಭೀ ಅಲ್ಲೇ ತರಬೇಕು, ಇಲ್ಲಂತೂ ಬೇಕ್ರಿ ಇಲ್ಲ. ಅದಕ್ಕಾಗಿ ಇವತ್ತು ನಾನು ಫಸ್ಟ್ ತುಟಿ ಫುಟಿ ಮನೆಗೆ ಮಾಡಿ ನೋಡ್ಬೇಕಲ್ಲತ್ತೀನಿ. ನಾನು ಮಾಡೋದು ಜಾಸ್ತಿ ಬೇರೆ ವಿಡಿಯೋದಾಗ ನೋಡಿದ್ದೆ, ಅದಕ್ಕಾಗಿ ಇವತ್ತು ಮಾಡಿ ನೋಡ್ಬೇಕಲ್ಲತ್ತೀನಿ ರೀ. ಒಂದೇ ಕಲರ್ದಾಗ ಮಾಡಿ ನೋಡ್ಬೇಕಲ್ಲತ್ತೀನಿ. ಮಾಡ್ತೀನಿ ರೀ. ಈಗ ನಮ್ಮ ಜಟ್ಟು ಅಂತೂ ಇನ್ನೂ ಕಲ್ಲಂಗಡಿ ತಿನ್ಬೇಕಲ್ರಿ. ಎಲ್ಲ ತಿಂದ ಮೇಲೆ ಒಂದು ಸ್ವಲ್ಪ ಕ್ವಾಲಿಫಿಕೇಷನ್ದು ಕೊಟ್ಟು ಸಪ್ಪಿ ಎಲ್ಲ ತಗೋಬೇಕಲ್ರಿ, ಇನ್ನೇನು ಸಿಕ್ಕಿದೆ ಬರ್ತದಲ್ಲ. ಅದಕ್ಕಾಗಿ ಅವನಿಗೆ ನಡ್ಬರ್ಕಿಂದ ಎಲ್ಲ ಕಲ್ಲಂಗಡಿ ಕೊಯ್ದು ಕೊಟ್ಟು ನಾನು ಅದಿಷ್ಟು ತುಟಿ ಫುಟಿ ಮಾಡ್ಲಿಕ್ಕೆ ತಗೋತೀನಿ. ಇಳಿಗಿಲಿ ಬೇಡದು ಪಾಪಿಯ, ಅದ್ರಲ್ಲಿ ಇದು ಕೊಯ್ದು ಬೇಡ, ಮತ್ತೊಂದು ಇದು ತೊಂಬ ಇಲ್ಲಿ ಇಳಿಗಿಲಿ ಕೊಯ್ದು ಕೊಡ್ತಾ. ಇಪ್ಪತ್ತು 30 40 ಬರ್ತೀನಲ್ಲ. ತುಟಿ ಫುಟಿ ಮಾಡ್ಲಿಕ್ಕಂತೂ ಸಿಪ್ಪಿ ಎಲ್ಲ ಕಡಿ ತಗೊಳ್ ತಿಂದದ್ರದ್ದು. ಇದೇ ಹಂಗೋ ಇಲ್ಲಿ ಸಪ್ಪಿ ಎಲ್ಲ ತಕೊಂಡ್ ಬಿಟ್ಟಿನ್ರಿ ಇದ್ರದ್ದು. ಜಾಸ್ತಿ ಏನೋ ಮಾಡಂಗಿಲ್ಲ ನಾನು, ಯಾಕಂದ್ರೆ ಫಸ್ಟ್ ಟೈಮ್ ತುಟಿ ಫುಟಿ ಮಾಡತ್ತೀನಲ್ರಿ. ಒಂದು ಹೊತ್ತಿಗೆ ಕೆಟ್ಟಗಿಡ್ತಂದ್ರೆ ಬರಲಿಲ್ಲ ಅಂದ್ರೆ ಹೆಂಗೆ ಅಂತೇಳಿ ಒಂದು ಸ್ವಲ್ಪ ಕಟ್ ಮಾಡೋದು. ಕಟ್ ಮಾಡಿ ನಾಳೆ ಗುಳಿ ಕರ್ಕೊಂಡು ಹೋಗ್ಬೇಕು. 4 ಆಯ್ತು, 5 ಆಯ್ತು, 6 ಆಯ್ತು, 7 ಆಯ್ತು, 8 ಆಯ್ತು. ದೂರಿನ ಮಡಿಗೆ ನೂರು ಕಲ್ಲಂಗಡಿ ತಂದೀವಿ. ಕಲ್ಲಂಗಡಿ ಸಪ್ಪೆ ಅಂತೂ ಎಲ್ಲ ಮೇಲಿಂದ ತೊಟ್ಟಿ ಕೌರ್ ಕೇಸಿಂದ ಸಣ್ಣಾಗಿ ಹೊಳ್ಕೊಂಡು ಬಿಟ್ಟೀನಿ ರೀ. ಒಂದು ಸ್ವಲ್ಪ ಬಿಸಿ ನೀರಾಗ ಬೇಯಿಸ್ಕೊಂಡ್ಬಿಡ್ತೀನಿ. ಈಗ ತುಟಿ ಫುಟಿ ಕುದಿಲಿಕ್ಕಂತೂ ಒಂದು ಬೊಗಣಿ ತೊಗೊಂಡಿನಿ ನಾನು, ಸಣ್ಣ ಬೊಗಣಿ ತೊಗೊಂಡಿನಿ. ಅದ್ರಾಗ 1 ಗಿಲಾದಷ್ಟು ನೀರು ಹಾಕಿನಿ. ಇವೆಲ್ಲ ಕಲ್ಲಂಗಡಿ ಸಪ್ಪೆ ಅಂತೂ ಹೋಳಿ ಇಟ್ಕೊಂಡಿನಲ್ರಿ. ನೀರು ಭೀ ಒಂದು ಸ್ವಲ್ಪ ಬಿಸಿ ಆಗ್ಯಾವ. ಬಿಸಿ ಆಗಿದ್ದ ನೀರಿಗೆ ಸ್ವಲ್ಪ ಕಲ್ಲಂಗಡಿ ಅಷ್ಟು ಹೋಳಿ ಇಟ್ಟಿವೆಲ್ಲ ಹಾಕೋತೀನಿ. ಭಾಳಷ್ಟೇನು ಕುದಿಸಂಗಿಲ್ಲ ಇದಕ್ಕೆ, ಒಂದು ಹೋಗಿ ಬರೋ ತನಕ ಕುದಿಸ್ತೀನಿ. ಇದು ಚಪ್ಪಿ ಇಟ್ಟಿ ಆಯ್ತು ಏನವ
ಒಂದು ಉಗಿ ಅಂತೂ ಕುದೋರೀಗ ಬಸ್ಕೋತೀನಿ ಇವಕ್ಕೆ ಬಸದ ಸಕ್ರೆ ಪಾಕ ಮಾಡಿಬಿಡ್ತೀನಿ. ಅಂತೂ ಕುದಿಸ್ಕೊಂಡು ಬೇಯಿಸ್ಕೊಂಡಿನ್ರಿ. ಇದಕ್ಕೆ ಕುದಿಸ್ಕೊಂಡು ತೆಕ್ಕೊಂಡಿರಿ ಒಂದು ಉಗಿ. ಈಗ ಸಕ್ರೆ ಪಾಕ ಮಾಡ್ಲಿಕ್ಕೆ ಇಡ್ಬೇಕಲ್ಲತ್ತೀನಿ. ಒಂದು ಅರ್ಧ ಕಪ್ದಷ್ಟು ಸಕ್ಕರೆ ಹಾಕೊಂಡೀನಿ. ನಾ ಭಾಳ ಹಾಕ್ಕೊಂಡಿಲ್ರಿ, ಜಾಸ್ತಿನೂ ಸಕ್ಕರೆ ಹತ್ತಂಗಿಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊಂಡೀನಿ. ಸಕ್ಕರೆ ಎಷ್ಟು ಇದೈತಿದೋ ಅಷ್ಟೇ ನೀರು ಹಾಕ್ಲತ್ತೀನಿ. ಸಕ್ರೆ ದಾಣ ಅಂತೂ ಬಿರ್ಸ ಬಂದದ್ರಿ. ಈಗ ಹಾಕ್ಕೊಂಡು ಬಿಡ್ತೀನಿ ಇವಕ್ಕೆ. ಸಕ್ರೆ ಪಾಕದಾಗ ಹಾಕಿ ಒಂದು ಸ್ವಲ್ಪ ಸಕ್ರೆ ಪಾಕ ಜಾಸ್ತಿ ಇನ್ನೂ ನೀರದಲ್ರಿ, ಹಾಗಾಗಿ ನೀರು ಅಟ್ಟಸತಕ ಕುದಿಸ್ಲತ್ತೀನಿ. ಇದಕ್ಕೆ ಒಂದು 10 ನಿಮಿಷದಾಗ ಕುದ್ಬಿಡ್ತದೆ ಅದೇನ. ಇನ್ನೇನು ಸಕ್ರೆ ಪಾಕ ಎಲ್ಲ ಅಂಟಿಸ್ಕೊಳಕ್ಕೆ ಬಂದದ್ರಿ. ಇನ್ನೊಂದು ಸ್ವಲ್ಪ ನೀರದ, ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಕುದಿಲಿ ಅಂತೇಳಿ ಬಿಟ್ಟೀನಿ. ಒಂದು ಹಸಿರು ಕಲರ ಮತ್ತು ಒಂದು ಕೇಸರಿ ಕಲರ್, 2 ಕಲರ್ ಮಾಡುತ್ತಿದ್ರಿ ನಾನು. ಇವಕ್ಕೆ ತಣ್ಣಗಾಗಿ ಪೂರ ಕಲರ್ ಜೊಗ್ಗ ತನಕ ಒಂದು ಸ್ವಲ್ಪ ಆರಿಡ್ತೀನಿ. ಹಸಿರು ಕಲರ್ ಹಾಕೊಂಡಿನಲ್ರಿ, ಇಲ್ಲಿ ಕೇಸರಿ ಕಲರ್ ಭೀ ಹಾಕೊಂಡಿನಿ ನಾನು. ಒಂದು ಸ್ವಲ್ಪ 2 ಆರ ತನಕ ಬಿಡ್ತೀನಿ. ಜಾಸ್ತಿ ಏನು ಮಾಡಿದಿಲ್ರಿ ನಾನು, ಯಾಕಂದ್ರೆ ಫ್ರಿಜ್ ಇದ್ರೆ ಎಷ್ಟು ದಿನ ಎಷ್ಟು ತಿಂಗಳು ಇಟ್ರು ಭೀ ಏನು ಆಗಂಗಿಲ್ಲ. ಅದಕ್ಕೆ ಫ್ರಿಜ್ ಇಲ್ಲ ಅಂತ ಹೇಳ್ಕೇಸಿಂದ ನನಗೆ ಇವತ್ತಂತೂ ನೋಡ್ರಿ ತುಟಿ ಫುಟ್ಟಿ ಅಂತೂ ಮಾಡೋದಾಗ್ಯದ. ಇನ್ನು ಈಗ ಮಾಡಿ ಒಂದು ಸ್ವಲ್ಪ ಗಾಳಿಗೆ ಆರಾಕಿದಲ್ರಿ, ಯಾಕಂದ್ರೆ ಸಕ್ರೆ ಪಾಕ ಇರ್ತಲ್ರಿ, ಸಕ್ರೆ ಪಾಕ ಒಂದು ಸ್ವಲ್ಪ ಅಂಟಿತ್ತನ, ಅದಕ್ಕಾಗಿ ಒಂದು ಬಿಳಿದು ವೇಸ್ಟ್ ಪೇಪರ್ ಅರ್ಬಿ ಮೇಲೆ ಹಾಕಿ ಮೇಲೊಂದು ಅರ್ಬಿ ಮುಚ್ಚಿಟ್ಟಿದೆ. ಎಲ್ಲ ನೀರಂತೂ ಸಕ್ರೆದು ಅಂಟ ಅಂತೂ ಎಲ್ಲ ಹೋಗಿಬಿಟ್ಟದ. ಈಗ ಫುಲ್ ಉದ್ರಾಗಿಬಿಟ್ಟದ. ಹೆಂಗಂದ್ರೆ ಒಂದೇ ಹೆಂಗೆ ಕಾಜದಪ್ಲಿ ಆಗಿಬಿಟ್ಟದ್ರ ಅದು, ಆ ಥರ ಆಗಿಬಿಟ್ಟದ. ಬಂದಾಗ ಬ್ರೆಡ್ನಾಗಂತೂ ಹಾಕ್ತಾರಲ್ರಿ, ಅದು ನಾನು ಬನ್ನ ಬ್ರೆಡ್ದಾಗ ಜಾಸ್ತಿ ನೋಡಿದ್ದೆ. ಆದರೆ ನಾನು ಒಂದಿಷ್ಟು ತರಿಸಿದ್ದೆ ರೆಡಿಮೇಡ್ ಬೇಕ್ರಿ ಅಂದು, ಅದರ ಮನೆಯಾಗಂತೂ ಮಾಡಿದ್ದಿಲ್ಲ. ಅದಕ್ಕಾಗಿ ಇವತ್ತು ಫಸ್ಟ್ ಟೈಮ್ ಕಲ್ಲಂಗಡಿ ತೊಗೊಂಡು ಮನೆಗೆ ಹೆಂಗೆ ಆಗ್ತದಪ್ಪ ಅಂತೇಳಿ ಕಿಸಿಂದ ಮಾಡಿ ನೋಡಿದ್ರಿ. ಆದ್ರೂ ತುಟಿ ಫುಟ್ಟಿ ಅಂತೂ ರೆಡಿಮೇಡ್ ಬೇಕ್ರೆ ಹೆಂಗೆ ಇರ್ತಾವೋ ಹಾಗೆ ಆಗಿತ್ತು ರೀ. ಇದನ್ನು ಮನ್ಯಾಗ ಮಾಡಿದ್ನು ಒಂದು ಸ್ವಲ್ಪ ಕಮ್ಮಿನೇ ಮಾಡಿದ್ನ, ಸುಮ್ಮ ಕೆಟ್ಟ ಇಡ್ತಂದ್ರೆ ಎಲ್ಲಿ ಅಂಥೇಳಿ. ಅದಕ್ಕಾಗಿ ಇವತ್ತಿನ ತುಟಿ ಫುಟ್ಟಿ ಅಂತೂ ಭಾಳ ಚಂದ ಬಂದದ್ರಿ.